ನಿನಗೆ ಇಷ್ಟ ಅಂತ ಗೋಡಂಬಿ ದ್ರಾಕ್ಷಿ ಎಲ್ಲ ಜಾಸ್ತಿ ಹಾಕಿ ಸಾವಿಗೆ ಪಾಯಸ ಮಾಡಿದ್ದೀನಿ, ತಗೋತೀನಿ. ಅಯ್ಯೋ ಪ್ರೇಮ, ನನ್ನ ಹೊಟ್ಟೆಲಿ ಎಲ್ಲಿ ಜಾಗ ಇದೆ ಇದನ್ನೆಲ್ಲ ತಿನ್ನೋಕ್ಕೆ? ತಿಂದು ತಿಂದು ಹೊಟ್ಟೆ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ. ಇದು ನನ್ನ ಹೊಟ್ಟೆಲಿ ಬೆಳಿತಿರೋ ಮಗುವಿಂದ ಇಷ್ಟು ದಪ್ಪ ಆಗಿದೆಯೋ ಇಲ್ಲ ನೀನು ಕೊಟ್ಟಿದ್ದು ತಿಂದು ತಿಂದು ಇಷ್ಟು ದಪ್ಪ ಆಗಿದೆಯೋ ಗೊತ್ತಿಲ್ಲ. ಎಷ್ಟು ಅಂತ ತಿನ್ನಿಸ್ತೀಯಾ? ನಾನೇನು ಕಾಂಜಿ ಪಿಂಜಿ ಹಳೇದು ಹಳಸೋಗಿರೋ ತಿನ್ನಿಸ್ತಿದ್ದೀನ ಹೇಳು? ನಿನಗೆ ಅಂತ ಪ್ರೀತಿಯಿಂದ ಫ್ರೆಶ್ ಆಗಿ ಮಾಡಿ ಒಳ್ಳೊಳ್ಳೆ ಫುಡ್ ತಿನ್ನಿಸ್ತಾ ಇದ್ದೀನಿ. ಅದರಲ್ಲಿ ಏನು ತಪ್ಪು? ನೋಡು, ಈಗ ಆಲ್ರೆಡಿ 7 ತಿಂಗಳು ತುಂಬಿದೆ ನಿನಗೆ. ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ಮುದ್ದಾದ ಮಗು ಬರುತ್ತೆ. ಆಮೇಲೆ ನಿನ್ನ ಬಗ್ಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲಪ್ಪ. ಆವಾಗ ಬರೀ ಪಾಪು ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಳ್ಳೋದು. ಓಹೋ, ಹಂಗಾದ್ರೆ ಈ ಅಕ್ಕನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ನೀನು. ನಿನ್ನ ಮಗು ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋದಾ? ಸುಮ್ಮನೆ ಹೇಳ್ದೆ ಅಕ್ಕ, ನೀನು ತಲೆ ಕೆಡಿಸ್ಕೊಬೇಡ. ತಗೋ ಕುಡಿ, ತಿನ್ನು ಪ್ಲೀಸ್ ಅಕ್ಕ, ನಿನಗೋಸ್ಕರ ಮಾಡಿದ್ದೀನಿ. ಅಯ್ಯೋ ಪ್ರೇಮ, ನನ್ನ ಹೊಟ್ಟೆಗೆ ಜಾಗ ಎಲ್ಲ ಕಣ್ ಪ್ರೇಮ. ನೀನು ಯಾಕೆ ನನ್ನ ಮಾತು ಕೇಳೋಕ್ಕಿಲ್ಲ? ನೋಡು, ತಿಂದು ತಿಂದು ಗಂಟ್ಲು ತನಕ ಬಂದಿದೆ. ನನಗೆಲ್ಲ ಆಗೋದಿಲ್ಲ ಕಣವ. ಏನು ನಿಂದು? ಏನು ಅದೇನು ತಿನ್ನಕ್ಕಿಲ್ಲ ಅಂತಿರೋದು ನೀನು? ಸರಿ ಬಿಡು. ಅಲ್ಲ, ಎಲ್ಲಿ ಹೊಟ್ಟೆ ತುಂಬ ಎಲ್ಲ ಏನು ಕೊಟ್ಟರು ಅದು ತಿನ್ನಬೇಕು. ಈಗ ಎಷ್ಟು ಗರ್ಭಿಣಿಯರು ಬಯಸ್ಕೊತಾರೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ. ಈ ಕಾಲದಲ್ಲಂತೂ ಬಯಕೆ ಇಲ್ಲ ಅಂದ್ರೂ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ತಿಂತಾವೆ. ನೀನು ಒಂಚೂರು ತಿನ್ನಕ್ಕೆ ಹಿಂಗೆ ಆಡ್ತಿದ್ಯಲ್ಲ ಸಾವಿತ್ರಿ. ಅಯ್ಯೋ ಅಂತೆ, ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ? ಅವಳು ಎಷ್ಟು ತಂದು ತಿನ್ನಿಸ್ತಾಳೆ ಗೊತ್ತಾ? ನಿಮಗೆ ಗೊತ್ತಿಲ್ಲ. 5 ನಿಮಿಷಕ್ಕೆ ಒಂದ್ಸತಿ ಏನಾದರೂ ತಂದು ಕೊಡ್ತಾಳೆ. ಅಷ್ಟೊಂದು ತಿನ್ನೋಕ್ಕಾಗುತ್ತಾ? ನೋಡಿ ಇಲ್ಲಿ, ಈಗ ಇಷ್ಟೊಂದು ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೊಂಬಂದು ತಂದಿಟ್ಟವಳೆ ಪಾಯಸ ಮಾಡ್ಕೊಂಡು. ನನಗೆ ತಿನ್ನಬೇಕು ಅನಿಸ್ತದೆ ಅದು ನೋಡಿದ್ರೆ. ಆದರೆ ಆಯ್ಕಿಲ್ಲ ಕಣತ್ತೆ, ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ. ಇನ್ನೇನು ವಾಂತಿ ಮಾಡಿಬಿಡ್ತೀನಿ ಅಷ್ಟೇ. ಆಯ್ತಾಯ್ತು, ಒಂಚೂರು ನಿಧಾನಕ್ಕೆ 2 ಹೆಜ್ಜೆ ನಿಧಾನಕ್ಕೆ ನಡಿ. ಆ ಕಡೆಯಿಂದ ಈ ಕಡೆ ಕೊಡಾಡು. ರೂಮಲ್ಲಿ ಕುಂತ್ಕೋಬೇಡ. ಹಾಂ, ಏನು ಕೆಲಸನೂ ಮಾಡ್ಸೋಕ್ಕಿಲ್ಲ ನೀನು ಕೇಳಿ. ಸುಮ್ಮನೆ ಕುಂತ್ಕೊಬಿಟ್ರೆ ಅಷ್ಟೇ. ಆಮೇಲೆ ಡೆಲಿವರಿಗೆ ತೊಂದರೆ ಆಯ್ತದೆ. ಆ ಕಡೆಯಿಂದ ಈ ಕಡೆಗೆ 4 ಹೆಜ್ಜೆ ರೂಮಲ್ಲೇ ಓಡಾಡಿ ಸುಧಾರಿಸ್ಕೊಂಡು ಆಮೇಲೆ ತಿನ್ನು. ಪಾಪ ನಿನಗೆ ಅಂತ ಅಷ್ಟು ಪ್ರೀತಿಯಿಂದ ಮಾಡ್ಕೊಬಂದವಳೆ. ಆಯ್ತತ್ತೆ, ತಿಂತೀನಿ. ಮತ್ತು ಒಳ್ಳೆಯ ದಿನ ಕೇಳ್ಕೊಬರಕ್ಕೆ ಹೋಗಿರ್ತೀನಿ. ಮಾವ ಕೇಳ್ಕೊಬಂದದೆ, ಬರೋ ಶುಕ್ರವಾರ ಒಳ್ಳೆಯ ದಿನ ಆಗದೆ, ಸೀಮಂತ ಮಾಡಿ ಅಂದವ್ರೆ. ಮಾಡಿಬಿಡೋಣ ಬಿಡು. ಮಾಡಿಬಿಟ್ಟು ಹೆಂಗೋ 7 ತಿಂಗಳು ತುಂಬ್ತದೆ, 8ಕ್ಕೆ ಬೀಳ್ತದೆ. ಹೋಗ್ಬಿಡ್ವಿ. ಹೋಗಿದ್ದು ಅಲ್ಲೊಂದು ತಿಂಗಳು ಇರು. ಇನ್ನೇನು ಮಾಡಿ ಹೋಗ್ಬೇಕು ಅಂತ ಕುಣಿತಾ ಇದೆಯಲ್ಲ. ನಿನ್ನ ಗಂಡಂಗೂ ಹೇಳಿದೆ ಅಂತ ಅವನು ಹೇಳ್ತಿದ್ದ. ಹೋಗ್ಬೇಕು ಅಂತವಳೆ. ಸುಮ್ಮನೆ ಅವಳಿಗೆ ಯಾಕೆ ಇದು ಮಾಡೋದು, ಕೇಳ್ಬಿಟ್ಟು ಶಾಸ್ತ್ರ ಮಾಡಿಸಿ ಕಳಿಸೋದ ಬಿಡಮ್ಮ ಅಂತ. ಹೌದಾತೆ? ಆಯಿತು, ಒಳ್ಳೇದಾಯ್ತು ಬಿಡಿ. ಅವ್ರು ನನ್ನ ಮಾತು ಕೇಳ್ತಾರಂತ ನಾನು ಅನ್ಕೊಂಡೇ ಇತ್ತಿಲ್ಲ. ಇನ್ನೇನತ್ತೆ, ಯಾರೇ 7 ತುಂಬ 8ಕ್ಕೆ ಬಿದ್ದಿದೆ. 8 ತಿಂಗಳು 9 ತಿಂಗಳು ಆಯ್ತದೆ. ಅಪ್ಪ ಡೆಲಿವರಿನೇ ಆಗೋಯ್ತದೆ. ಅಲ್ಲೊಂದು 2 ತಿಂಗಳು ಇರಬೇಕು ಅಂದ್ಕೊಂಡಿದ್ದರು. ಇವ್ರು ಹಿಂಗೆ ಮಾಡ್ತಾರಲ್ಲ ಅಂತ ಬೇಜಾರಾಯ್ತು ಕಣಂತೆ. ಅದಕ್ಕೆ ಅಮ್ಮಂತೆ ಮಗ ಹುಟ್ಟಿದ್ಮೇಲೆ ಅಂತ ನೀವು ಯಾರು ಬಿಡೋಕ್ಕಿಲ್ಲ, ನಂಗೆ ಗೊತ್ತು. ಮಗ ಹುಟ್ಟಿದೆಟ್ಗೆ ಕರ್ಕೊಬಂದುಬಿಡ್ತೀರಿ. ನಿಮಗೆ ಮೊದಲೇ ಮೊಮ್ಮಗ ಕಾಯ್ಕೊಂಡು ಕೂತಿದ್ದೀರಿ ಎಲ್ಲವ. ಆ ಪ್ರೇಮ ಏನಂದ್ಲು ಗೊತ್ತೈತೆ? ಮಗ ಬರುತ್ತೆ ಅಂತ ಅಷ್ಟೇ. ಇನ್ನು ನಾನು ಇದು ನೋಡ್ಕೊಳ್ಳೋದು ಚೆನ್ನಾಗಿ, ಆಮೇಲೆ ಮಗ ನೋಡ್ಕೊತೀವಿ ಅಂತಂದ್ಲು. ಎಲ್ಲರೂ ಮಗ ಅಂತ ಇದ್ದೀರಿ. ನೀವೆಲ್ಲ ಮಗ ಹುಟ್ಟಿದ್ಮೇಲೆ ನಾನು ಕರ್ಕೊಬಂದುಬಿಡ್ತೀರಿ. ನನಗೆ ಗೊತ್ತು, ಅಲ್ಲಿ ಇರೋಕ್ಕೆ ಬಿಡೋಕ್ಕಿಲ್ಲ. ಅದಕ್ಕೆ ಈಗಲೇ ಹೊಸಿದ್ದೀನಿ, ಹೋಗಿ ಇರ್ತೀನಿ ಅಂತ. ಅಯ್ಯೋ ಅಕ್ಕ, ಇರುವಂತೆ ಬಿಡು. ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಈಗ ಇನ್ನೊಂದು ಶುಕ್ರವಾರ ತನಕ ಕಾಯಕ್ಕಾಗಲ್ವಾ? ಆಮೇಲೆ ಸೀಮಂತ ಶಾಸ್ತ್ರ ಮಾಡಿ ಕಳಿಸ್ತೀವಪ್ಪ. ನಿಮ್ಮ ಅಪ್ಪನ ಮನೆಗೆ ಹೋಗಿ ಆರಾಮಾಗಿರುವಂತೆ ಬಿಡು. ಇನ್ನೇನು ಹೇಳ್ತೇವನಿ ಕೇಳು ಸಾವಿತ್ರಿ. ಹುಷಾರಾಗಿ ಅಂದರೆ ಹುಷಾರಾಗಿರ್ಬೇಕು. ನಿನ್ನ ಜವಾಬ್ದಾರಿಲಿ ನೀನು ಇರಬೇಕು. ಏನು ಕೊಟ್ಟರು ಏನು ಬಿಟ್ರು ತಿನ್ನೋನಾಗ ನೋಡಿ ಮಾಡಿ ಏನು ಎತ್ತ ಅಂತ ತಿನ್ನಬೇಕು. ಸುಮ್ಮನೆ ಇದು ಮಾಡೋದಲ್ಲ. ಏನು ನಮ್ಮ ಅಪ್ಪನ ಮನೆಯವ್ರ ಬಗ್ಗೆ ಹಿಂಗೆ ಹೇಳ್ತದ ನಮ್ಮ ಅತ್ತೆ ಅಂತ ಅನ್ಕೋಬೇಡ. ಅವ್ವ, ನಿನ್ನ ಮಾಮ ನಿಮ್ಮಪ್ಪ ಅವನ ಬಗ್ಗೆ ನಾನು ಹೇಳೋಕ್ಕಿಲ್ಲ. ಅವಳ ಬಗ್ಗೆ ನನಗೆ ಆ ಮಾಮ ತಗೊಳ್ಳಲ್ಲ, ಅವಳ ಮೇಲೆ ನಂಬಿಕೆ ಇಲ್ಲ ಕಣವ ನನಗೆ. ನನ್ನ ಮಗನಿಗೂ ಅಷ್ಟೇ. ಅದಕ್ಕೆ ತಾನೇ ಅವ್ನು ಬೇಡ ಅಂತಿರೋದು. ನೀನೇನೋ ನಮ್ಮ ಅಕ್ಕ ಈಗ ಬದಲಾಗಳೆ ಚೆನ್ನಾಗಿ ನೋಡ್ಕೋತಾಳೆ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಿ. ಅದಕ್ಕೆ ನಂಬಿಕೆ ಇಟ್ಟು ಕಳಿಸ್ಕೊಡ್ತಾಯಿದ್ದೀವಿ. ನೀನು ಹುಷಾರಲ್ಲಿ ನೀನು ಇರಬೇಕು. ಮಗಿನ ಬಗ್ಗೆ ಯೋಚನೆ ಮಾಡ್ಬೇಕು ನೀನು. ಪ್ರಾಣನ ಇಟ್ಕೊಂಡಿವಿ ಮನೆ ಮಂದಿ ಎಲ್ಲ ಮಗಿನ ಬಗ್ಗೆ, ಗೊತ್ತಾಯ್ತಾ? ಗೊತ್ತು ಅತ್ತೆ, ನನಗೆ ಗೊತ್ತಿಲ್ವ ಹೇಳಿ? ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಹುಷಾರಾಗಿ ನಾನು ಇರ್ತೀನಿ. ಪ್ರೇಮ, ಸೀಮಂತ ಶಾಸ್ತ್ರಕ್ಕೆ ಯಾರು ಕರಿಬೇಕು ಅದೇನೋ ಒಂದು ಲಿಸ್ಟ್ ಮಾಡಿಬಿಟ್ಟು ಎಲ್ಲರಿಗೂ ಫೋನ್ ಮಾಡಿಬಿಡವ. ಅಯ್ಯೋ, ಯಾರಿಗೂ ಹೋಗಿ ಮಾಡೋಕ್ಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಬರೋಕ್ಕೇಳು. ಹಿಂಗೆ ನಮ್ಮ ಅತ್ತೆ ಹೇಳ್ತಾರೆ ಬನ್ನಿ ಅಂತ. ಅಯ್ಯೋ, ನನಗೆ ಹಾಕಿಲ್ಲ, ಯಾರಿಗೂ ಬೇಕಾದ್ರೆ ಮಾಡಿಕೊಡು, ನಾನೇ ಮಾತಾಡಿ ಕರಿತೀನಿ. ನಮ್ಮ ಹೋಗಿ ಕರ್ಗಿರೋಕ್ಕೆಲ್ಲ ಹಾಕಿಲ್ಲವ, ಬನ್ನಿ ಅನ್ನು ಅಷ್ಟೇ ಶುಕ್ರವಾರ ಅಂತ. ನೀನು ಫ್ರೀ ಮಾಡ್ಕೊಂಡು ಬಾ ರೂಮ್ಗೆ ಬಾ, ನಮ್ಮ ರೂಮ್ಗೆ. ಅದೇನೇನೊಂದು ಲಿಸ್ಟ್ ಮಾಡ್ಕೊ, ಯಾರು ಕರಿಬೇಕು ಏನು ಎತ್ತ ಅಂತ ಎಲ್ಲರ ಕಡೆನೂ ಮಾಡಿಕೊಂಡು ಬಾ. ಫೋನ್ ತಗೊಂಡು ಅಲ್ಲಿ ಫೋನ್ ಮಾಡಿವಿ, ನೀನು ಮಾತಾಡು ಇಲ್ಲ ನಾನೇ ಮಾತಾಡ್ತೀನಿ. ನೀನೇನು ಮಾಡಿ
ಸರಿ ಅತ್ತೆ, ಹಂಗೆ ಮಾಡೋಣ. ಯಾವುದೇ ಲೀಸ್ಟ್ ಮಾಡ್ಕೊಂಡು ಬರ್ತೀನಿ ಬಿಡಿ. ಕೂತಿರಿ ರೂಮಲ್ಲಿ ಸುಧಾರಿಸ್ಕೊತಾರೆ. ಇದು ನೇತ್ರನಿಗೆ ಇರ್ತೀನಿ, ನಾನು ಫೋನ್ ಮಾಡಿ ಹೇಳ್ತೀನಿ. ಸಾವಿತ್ರಕ್ಕನೂ ಹೇಳೈತೆ. ಆದರೆ ನೀವೊಂದು ಮತ್ತೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡಿ, ನಿನ್ನ ಗಂಡ ಮಗುನು ಕರ್ಕೊಂಡು ಒಂದು 2 ದಿನ ಮುಂಚೆನೇ ಬಾ ಅಂತ. ನಾನು ಫೋನ್ ಮಾಡಿದೆ ಅತ್ತೆ, ಬರ್ತೀನಿ ಅಂದವಳೆ. ಆದ್ರೂ ನೀವೊಂದ್ಸತಿ ಕರೀರಿ. ಅಲ್ಲ, ಒಳ್ಳೆ ಕತೆ ಐತಲ್ಲ ಅವಳು ನಂಟ್ರ ಅಂತ ಊರವರೆಲ್ಲ ಫೋನ್ ಮಾಡಕ್ಕೆ. ನೀನು ಹೇಳಿದಿ ಸಾವಿತ್ರಿ ಹೇಳವಳು, ಇನ್ನೇನು ಯಾರು ಹೇಳ್ಬೇಕಂತೆ. ಮನೆ ಮಗಳಾಗಿ ಅವಳು ಬಂದು ನಿಂತು ಮಾಡಬೇಕು. ನೀವಿಬ್ಬರು ಮಾಡಲಿಲ್ವ, ನೋಡ್ನಿಲ್ವ ಅವಳನ್ನ? ಮಾಡಿತಾನೆ ಎಲ್ಲ ಮಾಡಿ ಕಳಿಸ್ನಿಲ್ವಾ? ಬರ್ದೇನೆ ಏನು ಮಾಡೋಣಂತೆ. ಫೋನ್ ಮಾಡ್ತೀನಿ ಬಾ, ಅವಳಿಗೆ ಮಾಡ್ತೀನಿ ಸರಿಯಾಗಿ. ಅದು ಯಾಕೆ ಬರ್ದೇ ಇದ್ದಾಳು? ಸರಿ ಆಯಿತು. ಅದೇನು ನೋಡ್ರವ, ತಿನ್ನವ ಸಾಯ್ತಿರದ? ಹ್ಞೂ ಅತ್ತೆ, ತಿಂತೀನಿ. ಆಹಾ, ಎಷ್ಟು ಖುಷಿ ನೋಡು ನಿನ್ನ ಮುಖದಲ್ಲಿ. ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅದೇನು ಖುಷಿನೋ ನಿನಗೆ. ಅಲ್ಲೇನಾದ್ರೂ ನಿಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಯಾವಾಗ ಇರೋದು ನಿಮಗೆ? ಪ್ರೇಮ, ನೀನು ಹಂಗೆ ಹೇಳ್ಬೇಡ, ಸುಮ್ಮನಿರು. ಮೊದಲೇ ಯಾರು ನನ್ನ ಕಳ್ಸೋಕೆ ರೆಡಿ ಇಲ್ಲ. ನೀನು ಅವ್ರು ಸರಿಯಾಗಿ ನೋಡ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಅಷ್ಟೇ, ಅದು ಕತೆ ಮುಗೀತು, ಕಳ್ಸೋಕ್ಕೆ ಇಲ್ಲ. ಆಮೇಲೆ ಸುಮ್ಮನಿರು. ನಮ್ಮ ಅಕ್ಕ ಚೆನ್ನಾಗಿ ನೋಡ್ಕೋತದೆ ಪ್ರೇಮ. ಈಗ ಮೊದ್ಲಂಗಿಲ್ಲ, ನೀನೇ ನೋಡಿದಿ. ಆದರೂ ಅದು ಯಾಕಂಗೆ ಆಡಿಯೋ ಒಂದೊಂದ್ಸತಿ. ಅಕ್ಕ, ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹಂಗೆಲ್ಲ ಮಾತಾಡ್ತೀಯ. ನಾನು ಹೇಳೋದು ಬೇಡ ಬೇಡ ಅಂತ ಸುಮ್ಮನಿದ್ದೀನಿ. ಅದು ಯಾವಾಗ ನೀನೇ ಅರ್ಥ ಮಾಡ್ಕೋತೀಯೋ ಏನೋ ಅವಳನ್ನ, ನನಗಂತೂ ಗೊತ್ತಿಲ್ಲ. ಅವಳು ನಿನ್ನ ಮುಂದೆ ಇರೋದು ಒಂಥರ, ಅವಳು ಹಿಂದೆ ಒಂಥರ. ಆದರೆ ನಿನ್ಗೆ ಹೆಂಗೆ ಅರ್ಥ ಮಾಡಿಸೋದು? ಏನಾದರೂ ಮಾಡ್ಕೊ. ನೋಡಿದ್ರೆ ನಾನು ಅಕ್ಕ ತಂಗಿ ಮೇಲೆ ನಮಗೆ ಚಾಡಿ ಹೇಳ್ತಾಳೆ ಅಂತ ಅನ್ಕೊಬಿಡ್ತೀಯೋ ಏನೋ ಅಂದ್ಕೊಂಡು ನಾನು ಸುಮ್ಮನಿದ್ದೀನಿ ಅಷ್ಟೇ. ಏನೋ ನೀನು ಒಟ್ಟಿನಲ್ಲಿ ಖುಷಿಯಾಗಿರಬೇಕು ಅಷ್ಟೇ, ನಮಗೆ ಬೇರೆ ಇನ್ನೇನೂ ಇಲ್ಲ. ನನಗೂ ಗೊತ್ತು ಪ್ರೇಮ, ನೀನು ನನ್ನ ಖುಷಿ ಅಷ್ಟೇ ಬಯಸೋದು ಅಂತ. ನೋಡು, ನೀನು ಏನು ಯೋಚನೆ ಮಾಡಬೇಡ. ಅವ್ವ ಅಪ್ಪ ಪಾರ್ವತವ್ವ ಎಲ್ಲ ಇರೋಕ್ಕಿಲ್ವಾ? ಇನ್ನು ಅವಳು ಒಬ್ಬಳೇ ಇರ್ತಾಳಲ್ಲಿ, ಅವರೆಲ್ಲ ಇರ್ತಾರೆ. ಅವರೆಲ್ಲ ನಾನು ಚೆನ್ನಾಗಿ ನೋಡ್ಕೋತಾರೆ. ಸುಮ್ಮನಿರು, ನೀನು ಅಷ್ಟೊಂದು ತಲೆ ಕೆಡ್ಸ್ಕೊಬೇಡ. ಸರಿ ಅಕ್ಕ, ಮೊದಲಾದ್ರೆ ನೇತ್ರ, ನಾನು, ನೀನು 3 ಜನನೂ ಇದ್ವಿ. ಅವಳು ಹೊಟ್ಟೋದ್ಲು ಅವಳು ಗಂಡನ ಮನೆಗೆ. ಈಗ ನೀನು ಹೋಗ್ತಿದೀಯ. ನಾನು ಒಬ್ಬಳೇ ಇರಬೇಕು. ತುಂಬ ಬೇಜಾರಾಗುತ್ತಕ್ಕ ಮನೇಲಿ ಒಬ್ಬಳೇ ಇರೋಕ್ಕೆ. ನಿನಗೇನೋ ನಾನು ತವ್ರ ಮನೆಗೆ ಹೋಗ್ಬೇಕು ಅಂತ ಖುಷಿಯಾಗಿ ಹೊರಟಿದ್ಯಾ. ಆದರೆ ನಾನು ಒಬ್ಬಳೇ ಇರಬೇಕು, ಗೊತ್ತಾ? ನನಗೂ ಗೊತ್ತು ಪ್ರೇಮ, ಅತ್ತೆ ಇರ್ತದಲ್ಲ. ಆದರೂ ಇಷ್ಟು ದೊಡ್ಡ ಮನೆ ಕೆಲಸ ನೀನು ಒಬ್ಬಳೇ ಮಾಡ್ಕೋಬೇಕು. ಒಂದು ಕೆಲಸ ಮಾಡು, ಯಾರನ್ನಾದ್ರೂ ಕರ್ಕೊಂಡು ಇಲ್ಲಿ ಇರಿಸ್ಕೊ ಕೆಲಸಕ್ಕೆ. ಹೌದಕ್ಕ, ನನಗೂ ಕಷ್ಟ ಆಗ್ತಾಯಿದೆ. ಏನು ಮಾಡೋದು, ಯಾರನ್ನ ಅಂತ ಕರೆಯೋದು? ನಮ್ಮ ಇವಳಿದ್ದಲ್ಲ ಪಿಂಕಿ ಮನೆ ಒಬ್ಬರು ಕೆಲಸದ ಒಂದು ಹುಡುಗಿತ್ತು. ಅದು ನಮ್ಮ ಅಮ್ಮನ ಮೇಲೆ ಅವಳೆ. ನೋಡ್ತೀನಿ, ಅವಳೇನಾದರೂ ಬರ್ತೀನಿ ಅಂದರೆ ಇಲ್ಲಿಗೆ ಕರ್ಕೊಬರ್ತೀನಿ. ಮಿಂಚಿನ ಒಳ್ಳೆ ಕೆಲಸ, ನಿನಗೂ ಯಾರ್ಯಾರ ಜೊತೆಗಿದ್ದಂಗೆ ಆಯ್ತದೆ. ಬೇಕಾದರೆ ನಾನು ಬರೋ ಗಂಟ ಕರ್ಕೊಬಾ, ಬೇಕಾದ್ರೆ ಆಮೇಲೆ ಬೇಕಾದ್ರೆ ಅಮ್ಮನ ಮನೆಗೆ ಹೋಗಲಿ ಅವಳು ಕೆಲಸಕ್ಕೆ ಅಲ್ವಾ. ನಾನು ಬರೋ ಗಂಟ ಅವಳನ್ನ ಇಲ್ಲಿಗೆ ಕರ್ಕೊಬಂದ್ಬಿಡು. ಸರಿ ಅಕ್ಕ, ಹಾಗೆ ಮಾಡ್ತೀನಿ. ಅಮ್ಮಂಗೆ ಫೋನ್ ಮಾಡಿ ಮಾತಾಡ್ತೀನಿ. ಸರಿ ಆಯಿತು. ಅತ್ತೆ ಯಾರನ್ನ ಕರಿಬೇಕು ಅಂತ ಒಂದು ಲೀಸ್ಟ್ ಮಾಡ್ಕೊಬಾ, ಫೋನ್ ಮಾಡಬೇಕು ಅಂತ ಹೇಳ್ತಲ್ಲ, ಅದನ್ನು ಮಾಡ್ಕೊಂಡು ಹೋಗ್ಕೊಡ್ತೀನಿ. ಬೇಗ ಎಲ್ಲ ಕೆಲಸ ಮುಗಿಸ್ಬೇಕಲ್ಲ. ಶುಕ್ರವಾರ ಇನ್ನು ಎಷ್ಟು ದಿನ ಆಯ್ತು ಹೇಳು? ಇನ್ನೊಂದು 2-3 ದಿನ ಇದೆ ಅಷ್ಟೇ. ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸರಿ, ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಡು, ಹೇಳ್ಬಿಡು ಆಯಿತಾ? ಪ್ರೇಮ, ಆಯಿತು. ಸರಿ, ನೀನು ರೆಸ್ಟ್ ಮಾಡು. ಆಮೇಲೆ ಸುಧಾರಿಸ್ಕೊಂಡು ನಿಧಾನಕ್ಕೆ ಒಂದು ಸ್ವಲ್ಪ ತಿನ್ನು, ಆಯಿತಾ? ಸರಿ, ಅದೇನು ಕೆಲಸ ನೋಡೋಗಿ, ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಸರಿ ಅಕ್ಕ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.